ಮಹಾಜ್ಞಾನಿಗಳ ದರ್ಶನವೇ ಆಗಿದೆ. ದುರಿತ ಕಾನನ ದಾವಭೂತಂ. ಯಾವ ದುರಿತಗಳು ಸಂಕಷ್ಟಗಳು ಅಂತ ನಮ್ಮನ್ನು ಕಾಡ್ತವೆ ಅದೇ ದೊಡ್ಡ ಆನನ, ಅದು ಕಾನನ, ಅದೇ ದೊಡ್ಡ ಕಾಡು. ಅದನ್ನು ದಹಿಸುವಂತಹ ಅಗ್ನಿ ಸದೃಶರಾಗಿದ್ದಾರೆ ರಾಯರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತ ವರ್ಧನ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ತಂತ್ರ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ. ಯಾವ ಶಾಸ್ತ್ರ ಆಗಬಹುದು, ವ್ಯಾಕರಣ ಆಗಬಹುದು, ಮೀಮಾಂಸ ಶಾಸ್ತ್ರ ಆಗಬಹುದು, ನ್ಯಾಯಶಾಸ್ತ್ರ ಆಗಬಹುದು, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಅದ್ವಿತೀಯ ಪಾಂಡಿತ್ಯ. ಯಾವೇ ಈ ಪರಮತೀಯರು ಬಂದು ಮಧ್ವಮತದ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದಾಗ ತಾವು ಮೊದಲು ನಿಂತು ಅದನ್ನು ಪರಿಹಾರ ಮಾಡಿದಂತಹವರು ರಾಘವೇಂದ್ರ ಸ್ವಾಮಿಗಳು. ಹೇಗೆ ಸಾಧ್ಯವಾಯಿತು? ಎಲ್ಲ ಶಾಸ್ತ್ರದಲ್ಲಿ ತಂತ್ರದಲ್ಲಿ ನೈಪುಣ್ಯ ಪಡೆದಿದ್ದ ಕಾರಣ ಅವರಿಗೆ ಅಷ್ಟು ಸಾಧ್ಯವಾಯಿತು. ಅಷ್ಟಕ್ಕೆ ಮಾತ್ರ ಪರಿಭಾವಿಸಬಾರದು. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಅಂತಹ ವಿಜಯೇಂದ್ರರ ಹತ್ರ ರಾಘವೇಂದ್ರ ಸ್ವಾಮಿಗಳು ಅನೇಕ ಬಾರಿ ಸುಧಾಪಾಠವನ್ನು ಕೇಳಿದ್ದಾರೆ. ನಮಗೆಲ್ಲ ಒಂದು ಸಂದೇಹ, ಒಂದು ಬಾರಿ ಸುಧಾಪಾಠ ಅಂತ ಕೇಳಿ ಮಂಗಳವನ್ನು ಮಾಡಿಕೊಳ್ಬಾರ್ದಾಗಿತ್ತ ರಾಯರು. ಅನೇಕ ಬಾರಿ ಸುಧಾಪಾಠವನ್ನು ಯಾಕೆ ಕೇಳಿದ್ರು ಅಂತ ಹೇಳಿ ನಾವೆಲ್ಲ ಸುಧಾಮಂಗಳವನ್ನು ಮಾಡಿಕೊಳ್ತೇವೆ. ಒಂದು ಬಾರಿ ಮಾತ್ರ ಸುಧಾಮಂಗಳ ಅಂತಾಗತ್ತೆ, ಮೇಲಿಂದ ಮೇಲೆ 10 ಬಾರಿ ಸುಧಾಮಂಗಳ ಅಂತ ಆಗುವುದಿಲ್ಲ. ಆದರೆ ರಾಯರು ವಿಜೇಂದ್ರ ಸ್ವಾಮಿಗಳ ಹತ್ರ ಅನೇಕ ಬಾರಿ ಸುಧಾಮಂಗಳ ಮಾಡಿಕೊಂಡಿದ್ದಾರೆ. ಹಾಗಾದರೆ ರಾಯರು ದಡ್ರು ಅಂತ ಅರ್ಥ ಅಂತ ಯಾರೂ ತಿಳ್ಕೊಳ್ಬಾರ್ದು. ಮೇಲಿಂದ ಮೇಲೆ ಆ ಸುಧಾ ಗ್ರಂಥದ ಮೇಲಿದ್ದಂತಹ ಆ ಗೌರವ ರಾಯರನ್ನು ಅಷ್ಟು ಬಾರಿ ಶ್ರವಣ ಮಾಡುವಂತೆ ಕೇಳಿತು. ವಿಜೇಂದ್ರ ಸ್ವಾಮಿಗಳ ಹತ್ರ ಶ್ರವಣ ಮಾಡುವುದು ಅಂತ ಮಹಾಜ್ಞಾನಿಗಳು ತಾವೇ ಪೂರ್ವಾಶ್ರಮದಲ್ಲಿದ್ದು ವಿಜೇಂದ್ರ ಸ್ವಾಮಿಗಳಿಗೆ ಪಾಠ ಹೇಳಿದ್ದಾರೆ ವ್ಯಾಸತೀರ್ಥರಾಗಿದ್ದಾಗ. ಪುನಃ ಶಿಷ್ಯರಾಗಿ ಬಂದು ಅದನ್ನು ಒಪ್ಪಿಸಿಕೊಂಡಿದ್ದಾರೆ ಅಷ್ಟೇ. ಯಾವ ವಿಜೇಂದ್ರ ಸ್ವಾಮಿಗಳಿಗೆ ಹಿಂದೆ ಪಾಠ ಮಾಡಿದ್ರು ಆ ವಿಜೇಂದ್ರ ಸ್ವಾಮಿಗಳು ರಾಘವೇಂದ್ರ ತೀರ್ಥರಿಗೆ ಪಾಠವನ್ನು ಒಪ್ಪಿಸಿದ್ದಷ್ಟೇ ಹೊರತು ವಿಜೇಂದ್ರ ಸ್ವಾಮಿಗಳು ರಾಯರಿಗೆ ಪಾಠವನ್ನು ಮಾಡಿದ್ರು ಅಂತ ಅರ್ಥ ಅಲ್ಲ ಅಂಥೇಳಿ ಚಮತ್ಕಾರವಾಗಿ ವರ್ಣನೆಯನ್ನು ಮಾಡ್ತಾರೆ. ಹಾಗೆ ಕೆಲವರಿಗೆ ಕೆಲವೊಂದು ಅಪೇಕ್ಷಿತ. ಆದರೆ ಯಾವುದು ಮುಖ್ಯ ಅಂತ ನಾವು ಮಹಾಭಾರತವನ್ನು ಅವಲೋಕನ ಮಾಡಬೇಕು. ಜ್ಞಾನಭಕ್ತಿ ಸುಪುತ್ರಾಯುಹು ಯಶಃ ಶ್ರೀ ಪುಣ್ಯವರ್ಧನ ಅಂತ ವರ್ಣನೆ ಮಾಡ್ತಾ ಹೇಳ್ತಾರೆ. ಪ್ರಸಿದ್ಧವಾದಂತಹ 4 ಜಗತ್ತಿನಲ್ಲಿದೆ. ಅದು ಯಾವುದು ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಚತುರ್ವಿಧವಾದಂತಹ ಪುರುಷಾರ್ಥಗಳು ಅಂತ ಪ್ರಸಿದ್ಧಗೊಂಡಿದೆ. ಇದರಲ್ಲಿ ಯಾವುದು ಸರ್ವಶ್ರೇಷ್ಠ ಅಂತ ಪ್ರಶ್ನೆ ಮಾಡಿದಾಗ ಮಹಾಭಾರತದ ಒಂದು ಪ್ರಸಂಗ ಜ್ಞಾಪಕ ಬರುತ್ತೆ. ವಿದುರರಂದರು ಧರ್ಮೋ ರಕ್ಷತಿ ರಕ್ಷಿತಃ, ಆದ ಕಾರಣದಿಂದ ಧರ್ಮವೇ ಶ್ರೇಷ್ಠ ಅಂಥೇಳಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅರ್ಜುನರಂದರು ಇಲ್ಲ ಅರ್ಥಶ್ರೇಷ್ಠ ಅಂಥೇಳಿ. ಯಾಕೆ ಅಂದರೆ 4 ಬ್ರಾಹ್ಮಣರನ್ನು ಮನೆಗೆ ಆಮಂತ್ರಣ ಮಾಡಬೇಕು, ಯತಿ ಭಿಕ್ಷೆಯನ್ನು ಮಾಡಿಸಬೇಕು, ಅನೇಕ ಅತಿಥಿ ಅಭ್ಯಾಗತರನ್ನು ಸೇವೆ ಮಾಡಬೇಕು ಅಂತ ಆದಾಗ ಪ್ರಧಾನವಾಗಿ ನಮಗೆ ಬೇಕಾಗಿರೋದು ದುಡ್ಡು, ಅರ್ಥ. ಅದರಿಂದಾಗಿ ಅದೇ ಶ್ರೇಷ್ಠ ಅಂಥೇಳಿ ಅರ್ಜುನರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಧರ್ಮರಾಜನನ್ನು ಪ್ರಶ್ನೆ ಮಾಡಿದ್ರು, ಯಾವುದಪ್ಪ ಚತುರ್ವಿಧ ಪುರುಷಾರ್ಥಗಳಲ್ಲಿ ಶ್ರೇಷ್ಠ ಅಂಥೇಳಿ. ಧರ್ಮರಾಜರಂದರು ಎಲ್ಲರೂ ಅಪೇಕ್ಷೆ ಪಡೋದು ಯಾವುದನ್ನು? ಮೋಕ್ಷವನ್ನು. ಆದ ಕಾರಣ ಮೋಕ್ಷವೇ ಶ್ರೇಷ್ಠ ಅಂಥೇಳಿ ತಾವು ಪರಿಭಾವಿಸ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಕುತೂಹಲ, ಭೀಮಸೇನ ದೇವರು ಏನು ಹೇಳ್ತಾರೆ ಕೇಳೋಣ ಅಂಥೇಳಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊನೆಗೆ ಪ್ರಶ್ನೆ ಮಾಡೋದು ಎಲ್ಲ ಕಡೆನೂ ಅಷ್ಟೆ. ಹನುಮಂತ ದೇವರಾಗಿದ್ದಾಗ ಹಾರಿದ್ದು ಕೊನೆಗೆ ಹನುಮಂತ ದೇವರೇ, ಭೀಮಸೇನ ದೇವರಾಗಿದ್ದಾಗ ಕೊನೆಗೆ ನಿರ್ಣಯ ಮಾಡೋದು ಭೀಮಸೇನ ದೇವರೇ, ಕೊನೆಗೆ ಆಚಾರ್ಯ ಮಧ್ವರಾಗಿ ಬಂದು ನಿರ್ಣಯವನ್ನು ಮಾಡಿ ಇಂಥ ಸುಖವಾದಂತಹ ಶಾಸ್ತ್ರವನ್ನು ಕೊಟ್ಟಿದ್ದಕ್ಕೆ ಸುಖತೀರ್ಥರು ಅಂಥೇಳಿ ಪ್ರಸಿದ್ಧರಾಗಿದ್ದಾರೆ. ಅದರಂತೆ ಭೀಮಸೇನ ದೇವರಂದರು ಕಾಮವೇ ಶ್ರೇಷ್ಠ ಅಂಥೇಳಿ. ಎಲ್ಲರೂ ಕಾಮವನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದರೆ ನೀವು ಕಾಮವನ್ನು ಶ್ರೇಷ್ಠ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿಯಾದೀತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭೀಮಸೇನ ದೇವರು ನಕ್ಕಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ನಮಗೆ ಅತಿಥಿ ಅಭ್ಯಾಗತರನ್ನು ಕರೆದು ಆ ಎಲ್ಲ ರೀತಿಯಾದಂತಹ ಸೇವೆಯನ್ನು ಮಾಡಬೇಕು ಅನ್ನೋದು ಏನು ಇಚ್ಛೆ, ಆ ಇಚ್ಛೆ ಇದ್ದರಷ್ಟೇ ನಾವು ಅತಿಥಿ ಅಭ್ಯಾಗತರನ್ನು ಮನೆಗೆ ಆಮಂತ್ರಣ ಮಾಡ್ತೇವೆ. ಮೋಕ್ಷವನ್ನು ಹೊಂದಬೇಕು ಅನ್ನುವಂಥದ್ದು ಇಚ್ಛೆ, ಆ ಮೋಕ್ಷವನ್ನು ಹೊಂದಬೇಕು ಅಂತ ಇಚ್ಛೆ ಇದ್ದರಷ್ಟೇ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಧರ್ಮವನ್ನು ಮಾಡಬೇಕು, ಧರ್ಮವನ್ನು ಗಳಿಸಿಕೊಳ್ಬೇಕು ಅಂತ ಇಚ್ಛೆ ಇದ್ದರೆ ಮಾತ್ರ ಧಾರ್ಮಿಕರಾಗ್ತೇವೆ. ಆದ್ದರಿಂದ ಇಚ್ಛೆ ಇದ್ದರೆ ಮಾತ್ರ ಸಾಧನೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸಿ ದುಷ್ಕಾಮನ ಬಿಡಬೇಕು, ಸತ್ಕಾಮನಾವನ್ನು ನಾವು ರೂಢಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ
ಭೀಮಸೇನ ದೇವರಂದರು ಕಾಮವೇ ಶ್ರೇಷ್ಠ ಅಂಥೇಳಿ. ಅದಕ್ಕೆ ಯಾವ ಜೀವರಾಶಿಗಳಿಗೆ ಯಾವುದು ಅಪೇಕ್ಷಿತವಾಗಿದೆಯೋ ಅದನ್ನು ಕೊಡ್ತಾ ಇದ್ದಾರೆ. ಆದರೆ ಜ್ಞಾನಿಗಳ ಹತ್ರ ಹೋಗಿ ಕೇಳಬೇಕಾಗಿರೋ ಜ್ಞಾನ ಭಕ್ತಿ ವೈರಾಗ್ಯವನ್ನು. ನಮಗೆ ಅನೇಕ ಸಂದರ್ಭದಲ್ಲಿ ಇದು ಸ್ವಲ್ಪ ವ್ಯತ್ಯಸ್ತವಾಗಿ ಕಾಣುತ್ತೆ. ಯಾವ ವಸ್ತುಗಳು ಎಲ್ಲೆಲ್ಲಿರಬೇಕು ಅದು ಅಲ್ಲಲ್ಲಿಲ್ಲ. ಜ್ಞಾನವೆಮಗೆ ವಿಷಯ ಪದಾರ್ಥದಲ್ಲಿ ಅಂತಾರೆ ವಾದಿರಾಜ ಶ್ರೀಪಾದರು. ಹಾಗೆ ಭಕ್ತಿಯಮಗೆ ಸಂಸಾರದಲ್ಲಿ, ವೈರಾಗ್ಯವೆಮಗೆ ದೇವರಲ್ಲಿ. ಆದ್ದರಿಂದಾಗಿ ಹೀಗಲ್ಲ, ಇದು ವ್ಯತ್ಯಸ್ತವಾಗಬೇಕು ಅಂತ ಹೇಳ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಯಾವ್ಯಾವುದರಲ್ಲಿರಬೇಕು. ವೈರಾಗ್ಯ ಅನ್ನುವಂಥದ್ದು ವಿಷಯ ಪದಾರ್ಥದಲ್ಲಿ, ಪರಮಾತ್ಮನಲ್ಲಿ ಪರಿಪೂರ್ಣವಾದಂತಹ ಜ್ಞಾನ, ಉಳಿದಂತಹ ಎಲ್ಲ ದೇವತೆಗಳಲ್ಲಿ ತಾರತಮ್ಯಯುತವಾದಂತಹ ಜ್ಞಾನ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ಪರಮಾತ್ಮನಲ್ಲಿ ಸರ್ವೋತ್ತಮತ್ವ ರೂಪೇಣ ಜ್ಞಾನವನ್ನು ನಾವು ಉಳ್ಳವರಾಗಿರಬೇಕು. ಉಳಿದಂತಹ ಎಲ್ಲ ಜೀವರಾಶಿಗಳಲ್ಲಿ ತಾರತಮ್ಯೋಪೇತವಾಗಿ ಉಳ್ಳಂತಹ ಜ್ಞಾನ, ಅದು ಜ್ಞಾನ. ಭಕ್ತಿ, ಭಗವಂತನಲ್ಲಿ ನಮ್ಮನ್ನು ನಾವೆಷ್ಟು ಪ್ರೀತಿಸಿಕೊಳ್ತೇವೆ, ಅದಕ್ಕಿಂತ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ನಾವೇನು ಪ್ರೀತಿಯನ್ನು ಮಾಡುತ್ತೇವೆ ಅದೇ ಭಕ್ತಿ. ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ. ಆದ್ದರಿಂದಾಗಿ ಅಂತಹ ರೀತಿಯಾದಂತಹ ಭಕ್ತಿಯನ್ನು ನಾವು ಅಪೇಕ್ಷೆ ಪಡಬೇಕು ಅಂದರೆ ರಾಯರೊಬ್ಬರೇ ಸರ್ವಸಮರ್ಥರು ಅದನ್ನು ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಯುಹು ಯಶಃ, ಎಷ್ಟು ನಾವು ಜೀವಿತಾವಧಿಯಲ್ಲಿ ಇದ್ದೇವೆ ಅಂತ ಪ್ರಧಾನ ಅಲ್ಲ ಅಂತ ಹೇಳುತ್ತೆ ಉಪನಿಷತ್ತು. ಅನೇಕರಿಗೆ ಅನೇಕ ವಿಧವಾದಂಥ ಅಪೇಕ್ಷೆಗಳಿರುತ್ತೆ. ನಾವು ಪೂರ್ಣಾಯುಷಿಗಳಾಗಿರಬೇಕು ಅಂತ ಕೆಲವರಿಗೆ ಅಪೇಕ್ಷೆ, ನಾವು ಯಶೋವಂತರಾಗಬೇಕು ಕೀರ್ತಿವಂತರಾಗಬೇಕು ಅಂಥೇಳಿ ಕೆಲವರಿಗೆ ಅಪೇಕ್ಷೆ. ಯಾರ್ಯಾರ ಅಪೇಕ್ಷೆ ಏನೇನಿದೆ ಅಸ್ತು ಅಂತಾರೆ ರಾಯರು. ಆದರೆ ಎಷ್ಟು ದಿವಸ ನಾವು ಜೀವಿತಾವಧಿಯಲ್ಲಿ ಇದ್ದೇವೆ ಅನ್ನೋದು ಪ್ರಧಾನ ಅಲ್ಲ ಅಂತಾರೆ. ಯಾಕೆ ಅಂದರೆ ಅತಿ ದೀರ್ಘೇ ಜೀವಿತೆ ಕೋರಮೇತ, ಕಾಠಕೋಪನಿಷತ್ತಿ ಮಾತನ್ನು ಹೇಳುತ್ತೆ. ಬಹಳ ದಿವಸ ಇದ್ದೇವೆ ಅಂದ ಮಾತ್ರಕ್ಕೆ ಯಾರಾದರೂ ಸಂತೋಷವಾಗಿದ್ದಾರೆ ಅಂತ ಹೇಳಬಹುದಾ? ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವನು ಬಹಳ ಶ್ರೀಮಂತ, ಅವನು ಸುಖವಾಗಿದ್ದಾನೆ ಅಂತ ಹೇಳಬಹುದಾ? ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ನಾವಿತ್ತೇನ ತರ್ಪಣೀಯೋ ಮನುಷ್ಯ, ಕೇವಲ ದುಡ್ಡಿನಿಂದ ಒಬ್ಬ ಮನುಷ್ಯನನ್ನು ತೃಪ್ತಿಗೊಳಿಸ್ತೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನುತ್ತೆ ಉಪನಿಷತ್ತು. ಆದ್ದರಿಂದ ನಮಗೆ ತೃಪ್ತಿಯನ್ನು ಕೊಡಿಸೋದು ಯಾವುದು? ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಯಾರಿಗೆ ಗೊತ್ತಾಗತ್ತೆ? ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು. ಹೇಳಬಹುದು ಈ ಕಲ್ಲು ಸಕ್ಕರೆ ಭಗವಂತನ ನಾಮಸ್ಮರಣೆ ಅನ್ನುವಂತಹ ಸಕ್ಕರೆ ಏನಿದೆ ಅದನ್ನು ಸವಿದೇ ನಾವು ಅನುಭವಿಸಬೇಕೇ ಹೊರತು ಇದು ರುಚಿಯಾಗಿದೆ ಅಂತ ಹೇಳಬಹುದು. ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬಾಯಿಗೆ ಹಾಕ್ಕೊಂಡು ಆಸ್ವಾದನೆ ಮಾಡಿದ ಮೇಲೆ ಎಷ್ಟು ಸವಿಯಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ಹೇಳಬಹುದು. ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಯಾವಾಗ ನೋಡಿದ್ರೂ ಪಾಠ ಪ್ರವಚನ ಅಂತ ಹೇಳ್ತೀರಿ, ಉಪನ್ಯಾಸ ಅಂತ ಹೇಳ್ತೀರಿ, ನಿಮಗೆ ಬೋರ್ ಹೊಡೆಯೋದಿಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ದಾಸರಾಯರು ಅವತ್ತೇ ಅಂದರು, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಅಂತ ಹೇಳಿ. ಯಾರಿಗೆ ರುಚಿಸುತ್ತೆ ಅವರಿಗೆ ಅದರ ಸ್ವಾದ ಏನು ಅಂತ ಗೊತ್ತಿಲ್ಲದೇ ಇರೋರು ಮನೆಯಲ್ಲಿ ಇನ್ನೇನೋ ಹಚ್ಕೊಂಡು ಕೂತಿರ್ತಾರೆ, ಅವ್ರಿಗೆ ಅದರಲ್ಲೇ ರುಚಿ. ಅದಕ್ಕೋಸ್ಕರ ದಾಸರಂದರು, ಮನೆಗಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಗಿಂ ಸಂತೋಷ ಕೆಲವರಿಗೆ ಲೋಕದೊಳು, ತನಗರಿಂ ಸಂತೋಷ ಕೆಲವರಿಗೆ ಲೋಕದೊಳು. ಮನೆಯಿಂದ ಧನದಿಂದ ವನಿತೆಯಿಂದ ತನಯರಿಂದ ಸಂತೋಷ ಕೆಲವರಿಗೆ ಲೋಕದೊಳು. ನಿಜವಾದ ಸಂತೋಷ ಯಾವುದು? ಇನಿತು ಸಂತೋಷ ಅವರವರಿಗಾಗಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ನಮ್ಮ ರಂಗ ವಿಠಲ ನಿನ್ನ ನೆನೆವೋ ಸಂತೋಷ ಎನಗಾಗಲಿ. ಜ್ಞಾನಿಗಳು ಇದನ್ನು ಅರ್ಥಕೊಂಡಿರ್ತಾರೆ ಚೆನ್ನಾಗಿ. ಅದಕ್ಕೋಸ್ಕರ ಯಾವ್ಯಾವುದನ್ನೂ ಸಂತೋಷ ಅಂತ ಪರಿಭಾವಿಸ್ತೀವಲ್ಲ, ಅದು ಯಾವುದೂ ಸಂತೋಷ ಅಲ್ಲ. ಭಗವಂತನ ನಾಮಸ್ಮರಣೆಯಿಂದ ಉಂಟಾಗುವಂತಹ ಸಂತೋಷ ಇದೆಯಲ್ಲ
ಅದೇ ದೊಡ್ಡ ಸಂತೋಷ. ಅದರಿಂದಾಗಿ ಅದು ಬೇಕಾಗಿರೋದು ಯಾವಾಗ ನಮ್ಮಲ್ಲಿ ಭಗವಂತನ ವಿಚಾರದಲ್ಲಿ ಜ್ಞಾನ ಅನ್ನೋದು ಪರಿಪಕ್ವವಾಗುತ್ತೆ, ಭಕ್ತಿ ಅನ್ನೋದು ಜಾಗೃತವಾಗುತ್ತೆ, ವಿಷಯ ಪದಾರ್ಥದಲ್ಲಿ ವೈರಾಗ್ಯ ಅನ್ನೋದು ನಮ್ಮಲ್ಲಿ ಅದು ಕೇಂದ್ರೀಕೃತವಾಗುತ್ತೆ, ಆಗ ಮಾತ್ರ ಭಗವಂತ ಉದ್ಧಾರ ಮಾಡ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲವನ್ನೂ ರಾಯರು ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು ಪಾಪಕರ್ಮಗಳನ್ನೇ ಬಹಳ ಮಾಡೋದು, ಪುಣ್ಯ ಮಾಡೋದು ಬಹಳ ಅಲ್ಪ. ಆದರೆ ಯಾವ ಪುಣ್ಯಕರ್ಮಗಳಿದೆ ಆ ಪುಣ್ಯಕರ್ಮಗಳನ್ನು ನಾವು ಕ್ಷೀಣ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಬೇಕು. ಯಾವುದೇ ಕರ್ಮ ಮಾಡಿದರೂ ಕೂಡ ಭಗವಂತನಿಗೆ ಇದು ಸಮರ್ಪಣೆ ಮಾಡಿದಾಗ ಭಗವಂತ ಆ ಪುಣ್ಯವನ್ನು ಹ್ರಾಸವಾಗದಂತೆ ಕಾಪಾಡ್ತಾನೆ. ಹಾಗೆ ಪಾಪಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣಾ ಭಾವದಲ್ಲಿ ವ್ಯತ್ಯಾಸ ಇದೆ ಅಂತಾರೆ. ಯಾಕೆ ಅಂದರೆ ಕೊಟ್ಟಿದ್ದನ್ನು ಅನಂತ ಮಡಿ ಮಾಡಿಕೊಡುವ ಅಂದುಬಿಟ್ರು ದಾಸರು. ನಾವು ಪುಣ್ಯಕರ್ಮಗಳನ್ನು ಕೆಲವೇ ಮಾಡುತ್ತೇವೆ, ಪುಣ್ಯಕರ್ಮಗಳನ್ನೇನೋ ಅನಂತ ಮಡಿ ಮಾಡಿಕೊಟ್ರೆ ಪರವಾಗಿಲ್ಲ, ಪಾಪಕರ್ಮಗಳನ್ನು ಅನಂತ ಮಡಿ ಮಾಡಿಕೊಟ್ಟುಬಿಟ್ರೆ ಹರಯೇ ನಮಃ ಅಂತಾಗತ್ತೆ. ಅದರಿಂದಾಗಿ ನಾವು ಸಮರ್ಪಣೆ ಮಾಡುವಂತಹ ರೀತಿಯಲ್ಲಿ ವ್ಯತ್ಯಾಸ ಇದೆ ಅಂತಾರೆ. ಹೇಗೆ ಅಂದರೆ ಪರಮಾತ್ಮನ ಆ ಪಾದುಕೆಯಂತೆ ಪಾಪಕರ್ಮಗಳನ್ನು ನಾವು ಸಮರ್ಪಣೆ ಮಾಡಬೇಕು. ಅವನ ಪಾದಾರವಿಂದಗಳಲ್ಲಿ ನಮ್ಮ ಪಾಪಗಳನ್ನು ಸಮರ್ಪಣೆ ಮಾಡಬೇಕು. ಆಗ ತಾನು ಪಾದುಕೆಯಂತೆ ಅದನ್ನು ಧಾರಣೆ ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ಭಗವಂತ ಸವಿಸಿಬಿಡ್ತಾನೆ ಅಂಥೇಳಿ. ನಾವು ದೊಡ್ಡವರಿಗೆ ಅನೇಕ ಪದಾರ್ಥಗಳನ್ನು ದಾನ ಅಂತ ಕೊಡ್ತೇವೆ, ಛತ್ರಿಯನ್ನು ಕೊಡ್ತೇವೆ, ಪಾದರಕ್ಷೆಗಳನ್ನು ಕೊಡ್ತೇವೆ. ಯಾಕೆ? ನಮ್ಮ ಪಾಪಗಳನ್ನು ಅವರು ಆ ರೀತಿ ಧಾರಣೆ ಮಾಡಿ ಅದನ್ನು ಸವಿಸಿಬಿಡಲಿ ಅಂಥೇಳಿ. ಹಾಗೆ ಭಗವಂತನೂ ಕೂಡ ನಾವು ಮಾಡಿರುವಂತಹ ಎಲ್ಲ ಪಾಪಗಳನ್ನು ತಾನು ಪಾದುಕೆಯಂತೆ ಧಾರಣೆ ಮಾಡಿ ಅದನ್ನು ಸವಿಸಿಬಿಡ್ತಾನಂತೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಜ್ಞಾನಿಗಳು ರಾಯರೂ ಅಷ್ಟೆ, ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳನ್ನು ಅವರು ದಹನ ಮಾಡಿ ಪುಣ್ಯವನ್ನು ಅಭಿವೃದ್ಧಿ ಆಗುವಂತೆ ಪುಣ್ಯವರ್ಧನ ಅಂಥೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ರಾಯರ ಮಹಿಮೆ ಎಷ್ಟು ಹೇಳಲಿಕ್ಕೆ ಸಾಧ್ಯ? ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ. ಜಗತ್ತಿನಲ್ಲಿ ಕೆಲವರ ಮಹಿಮೆ ಇಂತಿಷ್ಟೇ ಅಂತ ಹೇಳಬಹುದು. ನಿಮ್ಮಲ್ಲಿ ಮಹಿಮೆ ಅನ್ನೋದು ಇಲ್ಲವೇ ಇಲ್ಲ, ಕೇವಲ ದೋಷಗಳ ಪಟ್ಟಿಯನ್ನು ಪರಿಪೂರ್ಣವಾಗಿ ಹೇಳಬಹುದು. ನಾವು ಹೇಳಿದ್ರೆ ಅದು ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೋಷಾರೋಪಣೆಯನ್ನು ಮಾಡಬಹುದು. ಗುಣಗಳು ಅಂತ ಏನಾದರೂ ಹೇಳಬೇಕು ಅಂತಂದರೆ ಇಂತಿಷ್ಟೇ ಗುಣಗಳು ಅಂತಿರುತ್ತೆ. ಆದರೆ ರಾಯರ ಗುಣಗಳು ಅನ್ನೋದು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ.